ನಿಮಗೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನ ಮಾಡ್ಕೊಳ್ಳಿ, ನನ್ನನ್ನ ಬಿಟ್ಟು ಬಿಡಿ ಎನ್ನುವಂತೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮಾತನಾಡಿದ್ದಾರೆ. ಇನ್ನು ಕೆಲಸದ ಅವಧಿಯ ಬಗ್ಗೆ ಅವರು ಮಾತನಾಡಿದ ಮಾತುಗಳು ಭಾರಿ ವೈರಲ್ ಆಗಿದ್ವು. ಇದು ವಿವಾದ ಹಾಗೂ ಟ್ರೋಲ್ಗಳಿಗೂ ಕೂಡ ಕಾರಣವಾಗಿತ್ತು. ವಾರಕ್ಕೆ ಕನಿಷ್ಠ 70 ಗಂಟೆಯಾದರೂ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಜನ ಕೆಂಡಾಮಂಡಲವಾಗಿದ್ರು. ಇದೀಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅವರ 70 ಗಂಟೆಗಳ ಕೆಲಸದ ಅವಧಿಯ ಹೇಳಿಕೆಯನ್ನ ಏಕಾಏಕಿ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದು, ಕೆಲಸದ ಅವಧಿಯ ಬಗ್ಗೆ ಹೊಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ಕೂಡ ಇದೊಂದು ಚೆನ್ನಾಗಿದೆ ಅಂದಿದ್ದಾರೆ. ವಾರಕ್ಕೆ 70 ಗಂಟೆಗಳ ಕೆಲಸವನ್ನ ಮಾಡಿ ಅಂತ ಹೇಳುವ ಮೂಲಕ ಯುವಕ ಹಾಗೂ ಯುವತಿಯರ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ಎನ್.ಆರ್. ನಾರಾಯಣ ಮೂರ್ತಿ ಅವರ ಕೊನೆಗೂ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾರಿಗೂ ಕೂಡ ಜಾಸ್ತಿ ಕೆಲಸವನ್ನ ಮಾಡಿ ಅಂತ ಹೇಳೋಕೆ ಆಗಲ್ಲ. ಎಷ್ಟು ಸಮಯ ಕೆಲಸವನ್ನ ಮಾಡಬೇಕು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಹಾಗೂ ಅವರ ಆಸಕ್ತಿಗೆ ಬಿಟ್ಟಿದ್ದು ಅಂತ ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಇನ್ನು ನಾರಾಯಣ ಮೂರ್ತಿ ಅವರು 70 ಗಂಟೆ ವಾರಕ್ಕೆ ಕೆಲಸವನ್ನ ಮಾಡಬೇಕು ಅಂತ ಹೇಳುವ ಮೂಲಕ ಏಕಾಏಕಿ ಆ ಹೇಳಿಕೆಯಿಂದ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳೋದಕ್ಕೆ ಅವರ ಹೇಳಿಕೆ ವ್ಯಕ್ತವಾದ ವಿರೋಧ ಅಲ್ಲದೆ ಟ್ರೋಲ್ಗಳಿಗೆ ಕೂಡ ಕಾರಣ ಅಂತಲೂ ಹೇಳಲಾಗ್ತಾ ಇದೆ. ಯಾಕೆಂದರೆ ಅವರು ಇತ್ತೀಚೆಗೆ ಅವರು ವಾರಕ್ಕೆ 70 ಗಂಟೆ ಕೆಲಸವನ್ನ ಮಾಡಬೇಕು ಅನ್ನುವ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ, ನಾನು ಸಾಯೋವರೆಗೂ ಅದನ್ನೇ ಹೇಳ್ತೇನೆ ಎಂದು ಹೇಳಿದರು. ಆದರೆ ಇದೀಗ ಅವರು ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ.